ಶರಣಾರ್ಥಿಗಳು. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇಂದು ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಮಾತಿನ ಧಾಟಿಯಲ್ಲಿ ಮೃದುತನವಿರಲಿ, ಮಾತಿನ ಧಾಟಿಯಲ್ಲಿ ಪ್ರೀತಿ ಇರಲಿ. ಮಾತಿನ ಧಾಟಿಯಲ್ಲಿ ಮೃದುತನವಿರಲಿ, ಮಾತಿನ ಧಾಟಿಯಲ್ಲಿ ಪ್ರೀತಿ ಇರಲಿ. ಮಾತೇ ನಿರ್ಧರಿಸುವುದು ನಿನ್ನ ಯೋಗ್ಯತೆಯನೆಂದ ನಮ್ಮ ಕಲಾ ಸಂಗಮನಾಥ. ಮಾತೇ ನಿರ್ಧರಿಸುವುದು ನಿನ್ನ ಯೋಗ್ಯತೆಯನೆಂದ ನಮ್ಮ ಕಲಾ ಸಂಗಮನಾಥ. ಹೌದಲ್ವೇ ಬಾಂಧವರೇ? ಈ ಮಾತು ಎನ್ನುವಂಥದ್ದು ಬಹಳ ಬಹಳ ಪ್ರಮುಖವಾದಂಥ ಅಂಶ. ನಾವು ಗೆಳೆಯರಾಗಬೇಕು ಅಂದರೂ ಕೂಡ ಮಾತೇ ಕಾರಣ, ನಾವು ವೈರಿಗಳಾಗಬೇಕು ಅಂದರೂ ಕೂಡ ಮಾತೇ ಕಾರಣ. ನಮ್ಮ ಬಾಯಿಯಿಂದ ಹೊರಟ ಮಾತುಗಳು ಈ ಶತ್ರುತ್ವವಾಗಲಿ ಮಿತ್ರತ್ವವಾಗಲಿ ಬೆಸೆಯುವಂತಹ ಒಂದು ಕೊಂಡಿಯಾಗಿದೆ. ಹಾಗಾಗಿ ನಾವು ವೈರತ್ವವನ್ನು ಬೆಳೆಸಲಾರ್ದೇನೆ, ಶತ್ರುತ್ವವನ್ನು ಬೆಳೆಸಲಾರ್ದೇನೆ ಮಿತ್ರತ್ವವನ್ನು ಬೆಳೆಸಬೇಕು ಅಂದರೆ ನಾವು ಆಡುವ ಮಾತುಗಳು ತುಂಬ ಮೃದುವಾಗಿರಬೇಕು, ಪ್ರೀತಿಪೂರ್ವಕವಾಗಿರಬೇಕು, ಅವರಿಗೆ ಒಪ್ಪುವ ಹಾಗಿರಬೇಕು, ಅಪ್ಪುವ ಹಾಗಿರಬೇಕು. ನಮ್ಮ ಮಾತುಗಳು ಮುತ್ತಿನ ಹಾಗೆ ಇರಬೇಕು. ನಮ್ಮ ಮಾತು ಇನ್ನೊಬ್ಬರ ಮೃತ್ಯುವಿಗೆ ಕಾರಣ ಆಗಬಾರ್ದು. ನಮ್ಮ ಮಾತು ಇನ್ನೊಬ್ಬರ ಬದುಕಿಗೆ ಸ್ಫೂರ್ತಿ ನೀಡುವಂತಾಗಬೇಕು. ಅಂದಾಗ ನಾವು ಆಡುವ ಮಾತಿಗೆ ಒಂದು ಬೆಲೆ, ಒಂದು ಸಾರ್ಥಕತೆ ಸಿಗುತ್ತೆ. ಹಾಗಾಗಿ ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಯೋಗ್ಯತೆಯನ್ನು ನಿರ್ಧರಿಸುವ ಅಂಶವಾಗಿರೋದ್ರಿಂದ ನಾವು ತುಂಬ ಪ್ರೀತಿಪೂರ್ವಕವಾಗಿ ಮಾತಾಡೋದನ್ನು ರೂಢಿಸ್ಕೊಳ್ತಾ ಹೋದಾಗೆ ಅದು ಬೆಳೆಯುತ್ತೆ. ನಮ್ಮ ಮಾತು ಜಡೆ ಮಳೆಯ ಹನಿಯಂತೆ ಬರಬೇಕು. ಅಂದಾಗ ಹೇಗೆ ಮಳೆ ಬಂದಾಗ ಸುತ್ತಲಿನ ವಾತಾವರಣ ತಂಪುಗೊಂಡು ತಣಿಸುತ್ತೋ, ಆಹ್ಲಾದವನ್ನು ನೀಡುತ್ತೋ, ಹಾಗೆ ನಮ್ಮ ಮಾತು ಎದುರಿನವರಿಗೆ ತುಂಬ ತಣಿಸ್ಬೇಕು, ಅವರ ಮನಸ್ಸನ್ನು ಪ್ರಶಾಂತ ಮಾಡಬೇಕು, ಅವರಿಗೆ ಆ ಒಂದು ಸ್ಫೂರ್ತಿಯನ್ನು ನೀಡಬೇಕು. ಅಂದಾಗ ನಮ್ಮ ಬಾಯಿಯಿಂದ ಹೊರಟಿರುವಂತಹ ಮಾತಿಗೆ ಒಂದು ಬೆಲೆ ಇರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.